ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ 2.0 ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ರಾಜ್ಯದಲ್ಲಿ ಲೀಡರ್ಸ್ಗಳ ಲ್ಯಾಂಡ್ ಲಡಾಯಿ ಅಂದ್ರೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ರಾಜಕೀಯ ಸಂಘರ್ಷ ಸಮರ ತಾರಕಕ್ಕೇರಿದೆ. ಅದರಲ್ಲೂ ನೇರವಾಗಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರೂ ಆಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಲಿ ಮುಖ್ಯಮಂತ್ರಿಗಳಾಗಿರುವ ಡಿಕೆ ಶಿವಕುಮಾರ್ ಅವರ ನಡುವೆ ವಾಕ್ ಸಮರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಇದು ದೂರದೃಷ್ಟಿ ರಾಜಕೀಯ ಲಾಭದ ಲಡಾಯಿನ ಅಥವಾ ನಿಜವಾಗ್ಲೂ ರೈತ ಪರವಾದ ಕಾಳಜಿಯ ಲಡಾಯಿನ ಅಥವಾ ವೈಯಕ್ತಿಕ ಸಂಘರ್ಷನ? ಈ ಅನುಮಾನದ ನಡುವೆ ರಾಜ್ಯದಲ್ಲಿ ಇರತಕ್ಕಂಥ ಮತ್ತೊಂದು ಪ್ರಬಲವಾದ ಪಕ್ಷ, ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವ ಬಿಜೆಪಿ ಥರ್ಡ್ ಪ್ಲೇಯರ್ ಆಗೋಯ್ತಾ ಈ ಸಮರದ ಅಂಗಳದಲ್ಲಿ ಅನ್ನೋ ಅನುಮಾನ. ಈ ಅನುಮಾನಗಳಿಗೆ ಉತ್ತರವನ್ನ ಹುಡುಕೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ. ಚರ್ಚೆ ಪ್ರಾರಂಭಕ್ಕೂ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಹಿಂದಿನ 2018ರ ಮೈತ್ರಿ ಸರ್ಕಾರದಲ್ಲಿ ಜೋಡೆತ್ತು ಅಂತ ಕರೆಸಿಕೊಳ್ಳುತ್ತಿದ್ದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಹಾಲಿ ಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ರಾಜಕೀಯ ಸಂಘರ್ಷ ತೀವ್ರಗೊಳ್ಳುತ್ತಲೇ ಇದೆ. ರಾಮನಗರ ಮತ್ತು ಕನಕಪುರ ಭಾಗದ ಒಕ್ಕಲಿಗ ಸಮುದಾಯದ ಮೇಲಿನ ಹಿಡಿತ ಸಾಧಿಸಲು ಇಬ್ಬರು ನಾಯಕರ ನಡುವೆ ಸದಾ ಪೈಪೋಟಿ ನಡೀತಾ ಇರುತ್ತೆ. ಆದರೆ ಈ ಬಾರಿ ಏಕವಚನದಲ್ಲಿ ವೈಯಕ್ತಿಕ ಮಟ್ಟದಲ್ಲಿ ಪರಸ್ಪರ ಟೀಕೆಗಿಳಿದಿದ್ದಾರೆ. ನಿನ್ನೆ ಬಿಡದಿಯಲ್ಲಿ ನಡೆದಂಥ ಘಟನೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರೋಂಥ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆ ಆದಂಥ ಪಾಪ ರೈತರನ್ನ ತಪ್ಪುದಾರಿಗಿಡಿಯುವಂಥ ಒಂದು ವ್ಯವಸ್ಥೆ, ದೊಡ್ಡ ಸಂಚು. ರಾಜ್ಯದಲ್ಲಿ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದ್ದಾಗ ಸ್ವಲ್ಪ ಹೃದಯ ಇರ್ತಕ್ಕಂಥವ್ರಿಗೆ ನೋವಾಗೋದು ಸಹಜ. ಹೃದಯ ಇದ್ದವ್ರಿಗೆ, ಕಠಿಣವಾದ ಹೃದಯ ಇದ್ದರೆ ಎಲ್ಲಿಂದ ಅವ್ರಿಗೆ ನೋವಾಗ್ತದೆ. ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ದೆಹಲಿ ಮಟ್ಟದಲ್ಲಿ ರಾಜಕೀಯ ಹಿಡಿತ ಸಾಧಿಸುವ ಯತ್ನ ನಡೆಸಿದ್ರು. ಆದ್ರೆ ಯಾವಾಗ ಡಿಕೆ ಸಿಎಂ ಆಗೋದು ಖಾತ್ರಿ ಆಗ್ತಾ ಬಂತು, ಎಚ್.ಡಿಕೆ ಫೋಕಸ್ ಕೇಂದ್ರದಿಂದ ರಾಜಕಾರಣದ ಕಡೆಗೆ ಶಿಫ್ಟ್ ಆದಂತಿದೆ. ಅದಕ್ಕೆ ಬಿಡದಿ ಎಚ್ಎಂಟಿ ವಿವಾದಗಳು ವೇದಿಕೆಯನ್ನು ಕಲ್ಪಿಸಿವೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಹಠ ಬಿಡದೆ ಸಿಎಂ ಪಟ್ಟವನ್ನ ಏರಿದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೊಂದು ಪವರ್ ಸೆಂಟರ್ ಇಲ್ಲಂದೆ ತಮ್ಮದೇ ಪ್ರಭಾವ ವಿಸ್ತಾರ ಆಗಬೇಕು ಅನ್ನುವ ಅಭಿಲಾಷೆಯೊಂದಿಗೆ ಕಾರ್ಯಪ್ರವೃತ್ತರಾಗಿದ್ದು ಆಯ್ತು. ಅದೇ ಹೊತ್ತಿಗೆ ಬಂದದ್ದು ಕುಮಾರಸ್ವಾಮಿಯಿಂದ ಬಿಡದಿ ಪಂತ್ ಆಹ್ವಾನ. ಶುರುವಾಯಿತು ಅಲ್ಲಿಗೆ ಡಿಕೆ ವರ್ಸಸ್ ಎಚ್.ಡಿಕೆ ಫೈಟ್. 2028ರ ವಿಧಾನಸಭಾ ಚುನಾವಣೆ ಇಬ್ಬರ ಟಾರ್ಗೆಟ್. ಅದರಲ್ಲೂ ಹಳೆ ಮೈಸೂರು ಭಾಗದ ಹಿಡಿತ, ಒಕ್ಕಲಿಗ ಮತಗಳ ಮೇಲಿನ ಕಂಟ್ರೋಲ್. ಇಬ್ಬರ ಮೈದಾನವೂ ಒಂದೇ, ಆಟವೂ ಒಂದೇ. ಹೀಗಾಗಿ ಬಿಡದಿ ಬಿಟ್ರೆ ಎಚ್ಎಂಟಿ, ಅದಾದ ಮೇಲೆ ಮಗದೊಂದು, ಹೀಗೆ 2028ರ ತನಕವೂ ಇಬ್ಬರ ಜಟಾಪಟಿ ನಿರೀಕ್ಷಿತ. ಇದೆಲ್ಲ ಒಂದು ಕಡೆ ಆದ್ರೆ ಈ ಕುಮಾರದ್ವಯರ ಕಾಳಗದ ನಡುವೆ ರಾಜ್ಯದ ಮತ್ತೊಂದು ಪ್ರಬಲ ಪಕ್ಷ, ರಾಷ್ಟ್ರೀಯ ಪಕ್ಷ ಬಿಜೆಪಿ ಕಥೆ ಏನು? 2 ಮತಗಜಗಳ ಪೈಪೋಟಿಯಲ್ಲಿ ಡಲ್ ಆಯ್ತಾ ಕಮಲಪಾಳೆಯ. ಈ ಇಬ್ಬರ ನಾಯಕರ ವೈಯಕ್ತಿಕ ಪೈಪೋಟಿಯಲ್ಲಿ ಅಸಲಿ ವಿಚಾರಗಳು ತೆರೆಮರೆಗೆ ಸರಿದು ಕೇವಲ ವಿವಾದಗಳೇ ಪ್ರತಿ ದಿನದ ಕಾಯಕವಾಗಿ ಬಿಡುತ್ತಾ? ಬನ್ನಿ ಚರ್ಚೆ ಮಾಡೋಣ.